ಬ್ಯಾಂಕ್ ಅಕೌಂಟ್ನಲ್ಲಿರೋದು ಕೇವಲ $21 ಮತ್ತು 33 ಸೆಂಟ್ಸ್. ಮನೆ ಇಲ್ಲ. ಹೆಂಡತಿ ಹೊರಟು ಹೋಗಿದ್ದಾರೆ. 5 ವರ್ಷದ ಮಗನ್ನ ಕಂಕುಳಲ್ಲಿ ಹಿಡಿದುಕೊಂಡು ರಾತ್ರಿ ಸಬ್ವೇ ಬಾತ್ರೂಮ್ನಲ್ಲಿ ಮಲಗಿದ ಒಬ್ಬ ತಂದೆ. ಹೊರಗಿಂದ ಯಾರೋ ಬಾಗಿಲು ಕಟ್ ಕಟ್ ಅಂತ ಬಡಿತಾ ಇದ್ದಾರೆ. ಆ ತಂದೆ ಮಾಡಿದ್ದು ಏನ್ ಗೊತ್ತಾ? ಒಂದು ಕೈಯಲ್ಲಿ ಮಗನ್ನ ಗಟ್ಟಿಯಾಗಿ ಹಿಡ್ದ, ಇನ್ನೊಂದು ಕಾಲಿನಿಂದ ಬಾಗಿಲು ತಡೆದ ಮತ್ತು ಅಳಲಿಲ್ಲ. ಮಗ ನೋಡ್ತಾ ಇದ್ದ. ಆ ರಾತ್ರಿ ಆ ತಂದೆ ಒಂದು ನಿರ್ಧಾರ ತೆಗೆದುಕೊಂಡ. ಅದು ಅವನ ಲೈಫ್ ಬದಲಾಯಿಸಿತು. ಆ ನಿರ್ಧಾರದ ಹಿಂದೆ ಇದ್ದ ಬಿಸ್ನೆಸ್ ಸ್ಟ್ರಾಟಜಿ ಇವತ್ತು ನಾವು ಮಾತಾಡ್ತೀವಿ. ಯಾಕಂದ್ರೆ ಅದೇ ಸ್ಟ್ರಾಟಜಿ ಬಳಸಿ ಆ ಮನುಷ್ಯ ಮುಂದೆ ಒಂದು $multi-million ಬ್ರೋಕರೇಜ್ ಫರ್ಮ್ ಕಟ್ಟಿದ. ಆ ಮನುಷ್ಯನ ಹೆಸರು ಕ್ರಿಸ್ ಗಾರ್ಡ್ನರ್ ಮತ್ತು ಅವನ ಕಥೆ ದ ಪರ್ಸ್ಯೂಟ್ ಆಫ್ ಹ್ಯಾಪಿನೆಸ್. ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಶುರುವಾಗೋದು ಒಂದು ತಪ್ಪಾದ ಇನ್ವೆಸ್ಟ್ಮೆಂಟ್ ಕಥೆಯಿಂದ, ಒಂದು ಮ್ಯಾನಿಪ್ಯುಲೇಷನ್ ಕಥೆಯಿಂದ, ಒಂದು ಪವರ್ ಮೂವ್ ಕಥೆಯಿಂದ ಮತ್ತು ಅಷ್ಟೆಲ್ಲ ಆದ್ಮೇಲೆ ಒಂದು ಎಕ್ಸ್ಟ್ರಾ ಆರ್ಡಿನರಿ ಕಮ್ ಬ್ಯಾಕ್ ಕಥೆಯಿಂದ. 1981 ಸ್ಯಾನ್ ಫ್ರಾನ್ಸಿಸ್ಕೋ, ಅಮೆರಿಕ ಆ ಸಮಯದಲ್ಲಿ ಇಕನಾಮಿಕ್ ರಿಸೆಷನ್ನಲ್ಲಿ ಇತ್ತು. ಪ್ರೆಸಿಡೆಂಟ್ ರಾನಲ್ಡ್ ರೇಗನ್ ಭಾಷಣ ಮಾಡ್ತಾ ಇದ್ರು, ದೇಶ ಒಳ್ಳೆ ದಿನಗಳು ಬರ್ತಾವೆ ಅಂತ. ಆದ್ರೆ ಆರ್ಡಿನರಿ ಪೀಪಲ್ಗೆ ಒಳ್ಳೆ ದಿನಗಳ ಸುಳಿವೇ ಇರಲಿಲ್ಲ. ಆ ಸಮಯದಲ್ಲಿ ಕ್ರಿಸ್ ಗಾರ್ಡ್ನರ್ ಅನ್ನೋ ಒಬ್ಬ ಸೇಲ್ಸ್ ಮ್ಯಾನ್ ಇದ್ದ. ಸ್ಮಾರ್ಟ್, ಹಾರ್ಡ್ ವರ್ಕಿಂಗ್, ಆದ್ರೆ ಒಂದು ಭಯಂಕರ ಮಿಸ್ಟೇಕ್ ಮಾಡಿದ. ತನ್ನ ಮನೆಯ ಇಡೀ ಸೇವಿಂಗ್ಸ್ ಅನ್ನ ಒಂದು ಪ್ರಾಡಕ್ಟ್ ನಲ್ಲಿ ಇನ್ವೆಸ್ಟ್ ಮಾಡಿದ. ಅದರ ಹೆಸರು ಬೋನ್ ಡೆನ್ಸಿಟಿ ಸ್ಕ್ಯಾನರ್. ಈ ಸ್ಕ್ಯಾನರ್ ಏನ್ ಮಾಡ್ತಿತ್ತು ಅಂದ್ರೆ ಮನುಷ್ಯನ ಮೂಳೆಗಳ ಡೆನ್ಸಿಟಿ ಅಳೆಯೋದು. ಎಕ್ಸ್ರೇಗಿಂತ ಸ್ವಲ್ಪ ಹೆಚ್ಚು ಆಕ್ಯುರೇಟ್ ಆಗಿತ್ತು. ಆದ್ರೆ ಸಮಸ್ಯೆ ಏನ್ ಗೊತ್ತಾ? ಎಕ್ಸ್ರೇಗಿಂತ 2 ಪಟ್ಟು ದುಬಾರಿ ಬೆಲೆ ಮತ್ತು ಡಾಕ್ಟರ್ಸ್ಗೆ ಈ ಮೆಷಿನ್ ಅಷ್ಟು ನೆಸೆಸರಿಯಾಗಿ ಕಾಣ್ತಾ ಇರಲಿಲ್ಲ. ಸ್ಲೈಟ್ಲಿ ಬೆಟರ್ ಆದ ಪ್ರಾಡಕ್ಟ್, ಬಟ್ ಟ್ವೈಸ್ ದ ಪ್ರೈಸ್. ಇದೇ ಕ್ರಿಸ್ನ ದೊಡ್ಡ ಪ್ರಾಬ್ಲಮ್ ಆಯಿತು. ತಿಂಗಳಿಗೆ 3 ಮೆಷಿನ್ಸ್ ಮಾರಿದ್ರೆ ಮಾತ್ರ ಮನೆ ಖರ್ಚು ನಡೆಯೋದು. ಆದ್ರೆ ಮಾರಾಟ ನಡೀತಾ ಇರಲಿಲ್ಲ. ರೆಂಟ್ ಬಾಕಿ, ಪಾರ್ಕಿಂಗ್ ಟಿಕೆಟ್ಸ್ ಬಾಕಿ, ಟ್ಯಾಕ್ಸ್ ಬಾಕಿ. ಹೆಂಡತಿಲಿಂದ ಮನೆ ಬಿಟ್ಟು ಹೋದ್ರು. ಕೊನೆಗೆ IRS ಅಂದ್ರೆ ಅಮೆರಿಕಾನ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕ್ರಿಸ್ನ ಬ್ಯಾಂಕ್ ಅಕೌಂಟ್ನಿಂದ ಇದ್ದ ದುಡ್ಡನ್ನ ನೇರವಾಗಿ ತೆಗೆದುಕೊಂಡಿತು. ಉಳಿದದ್ದು ಕೇವಲ $21.33. ಮಗ ಕೈಯಲ್ಲಿ ಮನೆ ಇಲ್ಲ. ಇದು ಕ್ರಿಸ್ನ ಸಿಚುವೇಶನ್. ಇಷ್ಟೆಲ್ಲ ಆದ್ಮೇಲೆ ಅವನು ಏನ್ ಮಾಡ್ದ ಅಂತ ನೋಡಿ, ಅಲ್ಲಿ ಇದೆ ನಿಜವಾದ ಬಿಸ್ನೆಸ್ ಲೆಸನ್. ಮೊದಲ ಸೀನ್ ಮಾತಾಡೋಣ. ಕ್ರಿಸ್ ಈ ಬೋನ್ ಡೆನ್ಸಿಟಿ ಸ್ಕ್ಯಾನರ್ ಅನ್ನ ಯಾಕೆ ಕೊಂಡ? ಅದರ ಲಾಜಿಕ್ ಏನಿತ್ತು? ಕ್ರಿಸ್ ಒಬ್ಬ ಸ್ಮಾರ್ಟ್ ಮನುಷ್ಯ. ಮೆಡಿಕಲ್ ಫೀಲ್ಡ್ ನಲ್ಲಿ ನೇವಿ ಸರ್ವಿಸ್ ಮಾಡಿದ. ಮೆಡಿಕಲ್ ಜ್ಞಾನ ಇತ್ತು. ಈ ಸ್ಕ್ಯಾನರ್ ಎಕ್ಸ್ರೇಗಿಂತ ಒಳ್ಳೆಯದು ಅನ್ನೋ ಟೆಕ್ನಿಕಲ್ ನಾಲೆಜ್ ಇತ್ತು. ಬೆಟರ್ ಪ್ರಾಡಕ್ಟ್ ಸಮಾನ ಹೆಚ್ಚು ಮಾರಾಟ. ಈ ಲಾಜಿಕ್ನ ಬಳಸಿ ತನ್ನ ಎಲ್ಲಾ ಸೇವಿಂಗ್ಸ್ ಹಾಕಿದ. ಆದ್ರೆ ಇಲ್ಲಿ ಕ್ರಿಸ್ ಒಂದು ಫಂಡಮೆಂಟಲ್ ಬಿಸ್ನೆಸ್ ಮಿಸ್ಟೇಕ್ ಮಾಡಿದ. ಆ ಮಿಸ್ಟೇಕ್ ಏನ್ ಗೊತ್ತಾ? ಪ್ರಾಡಕ್ಟ್ ಕ್ವಾಲಿಟಿ ಮಾತ್ರ ಸಾಲಲ್ಲ, ಮಾರ್ಕೆಟ್ ರೆಡಿನೆಸ್ ಬೇಕು. ಒಂದು ಪ್ರಾಡಕ್ಟ್ ಎಷ್ಟು ಒಳ್ಳೆಯದಿದ್ರೂ ಕಸ್ಟಮರ್ ಅದಕ್ಕೆ ಹಣ ಕೊಡಲು ರೆಡಿ ಆಗಿರ್ಬೇಕು. ಡಾಕ್ಟರ್ಸ್ಗೆ ಎಕ್ಸ್ರೇ ಇತ್ತು, ಅದು ಸಾಕು ಅಂತ ಅನ್ಸ್ತಾ ಇತ್ತು. ಟ್ವೈಸ್ ದ ಪ್ರೈಸ್ ಫಾರ್ ಸ್ಲೈಟ್ಲಿ ಬೆಟರ್ ರಿಸಲ್ಟ್ಸ್. ಇದು ಯಾವ ಡಾಕ್ಟರ್ಗೂ ಕಂಪೆಲಿಂಗ್ ಆಗಿ ಕಾಣಲಿಲ್ಲ. ಮತ್ತು ಆ ಸಮಯ 1981 ಇಕನಾಮಿಕ್ ರಿಸೆಷನ್ನ ಕಾಲ. ಡಾಕ್ಟರ್ಸ್ ಖರ್ಚು ಕಡಿಮೆ ಮಾಡ್ತಾ ಇದ್ರು, ಹೆಚ್ಚು ಮಾಡ್ತಾ ಇರಲಿಲ್ಲ. ಈ ಸೀನ್ನಲ್ಲಿ ಒಂದು ಮುಖ್ಯ ಮೂಮೆಂಟ್ ಇದೆ. ಕ್ರಿಸ್ ಒಬ್ಬ ಡಾಕ್ಟರ್ ಹತ್ರ ಹೋಗ್ತಾನೆ ಸ್ಕ್ಯಾನರ್ ಡೆಮಾನ್ಸ್ಟ್ರೇಟ್ ಮಾಡಕ್ಕೆ. ಮೆಷಿನ್ ಆನ್ ಆಗ್ಲಿಲ್ಲ. ಅದೊಂದು ಪಾರ್ಟ್ ಕೆಟ್ಟಿತ್ತು. ಡಾಕ್ಟರ್ ಫ್ರಸ್ಟ್ರೇಟ್ ಆಗ್ಲಿಲ್ಲ, ಆದ್ರೆ ಮನಸ್ಸಲ್ಲಿ ಗುರುತು ಆಯ್ತು, ಈ ಪ್ರಾಡಕ್ಟ್ ರಿಲಯಬಲ್ ಇಲ್ಲ, ಮಾರಾಟ ನಡೆಯಲಿಲ್ಲ. ಕ್ರಿಸ್ ಮನೆಗೆ ಹಿಂತಿರುಗಿದ. ಕೈಯಲ್ಲಿ ಒಂದು ಹೆವಿ ಮೆಷಿನ್, ಮನಸ್ಸಲ್ಲಿ ಒಂದು ಭಾರ. ನಮಗೆ ಇಲ್ಲಿ ಏನ್ ಕಲಿಯೋದು? ರಿಯಲ್ ವರ್ಲ್ಡ್ ಲೆಸನ್ ಏನಂದ್ರೆ, ಯಾವುದೇ ಬಿಸ್ನೆಸ್ ಶುರು ಮಾಡೋ ಮೊದಲು 3 ಪ್ರಶ್ನೆ ಕೇಳ್ಕೊಳ್ಳಿ. 1, ಕಸ್ಟಮರ್ಗೆ ಈ ಪ್ರಾಡಕ್ಟ್ನ ಪೇನ್ ಎಷ್ಟು ತೀವ್ರವಾಗಿ ಕಾಣ್ತಿದೆ. 2, ಅವರು ಈಗಾಗಲೇ ಬಳಸ್ತಿರೋ ಸೊಲ್ಯೂಷನ್ಗಿಂತ ನನ್ನ ಪ್ರಾಡಕ್ಟ್ ಎಷ್ಟು ಬೆಟರ್ ಅಂತ ಅವರು ಭಾವಿಸ್ತಾರೆ. 3, ಅವರು ಈ ಡಿಫರೆನ್ಸ್ಗೆ ಪೇ ಮಾಡಲು ವಿಲ್ಲಿಂಗ್ ಆಗಿದ್ದಾರಾ? ಈ 3 ಪ್ರಶ್ನೆಗೂ ಎಸ್ ಅಂದ್ರೆ ಮಾತ್ರ ಇನ್ವೆಸ್ಟ್ ಮಾಡಿ. ಒಂದು ನೋ ಬಂದ್ರೂ ಯೋಚನೆ ಮಾಡಿ. ಕ್ರಿಸ್ನ ಸ್ಕ್ಯಾನರ್ಗೆ 3ನೇ ಪ್ರಶ್ನೆಗೆ ಆನ್ಸರ್ ನೋ ಆಗಿತ್ತು. ಅದೇ ಅವನ್ ಡೌನ್ಫಾಲ್ ಆಯಿತು. ಆದ್ರೆ ಇಲ್ಲಿ ಕತೆ ಮುಗಿಯಲಿಲ್ಲ. ಯಾಕಂದ್ರೆ ಅದೇ ಸಮಯದಲ್ಲಿ ಕ್ರಿಸ್ ಒಂದು ಆಪರ್ಚುನಿಟಿ ನೋಡಿದ. ಅದು ಅವನ ಇಡೀ ಲೈಫ್ ಬದಲಾಯಿಸಿತು. ಆ ಆಪರ್ಚುನಿಟಿ ಏನು? ಅದು ಒಂದು ರೆಡ್ ಫೆರಾರಿ ಕಾರಿನಿಂದ ಶುರುವಾಯಿತು. ಒಂದು ದಿನ ಕ್ರಿಸ್ ತನ್ನ ಬೋನ್ ಡೆನ್ಸಿಟಿ ಸ್ಕ್ಯಾನರ್ ಹಿಡಿದುಕೊಂಡು ಸ್ಯಾನ್ ಫ್ರಾನ್ಸಿಸ್ಕೋ ಫೈನಾನ್ಷಿಯಲ್ ಡಿಸ್ಟ್ರಿಕ್ಟ್ನಲ್ಲಿ ನಡೆಯುತ್ತಾ ಇದ್ದ. ಮನಸ್ಸಲ್ಲಿ ಚಿಂತೆ, ಕೈಯಲ್ಲಿ ಭಾರ. ಅಷ್ಟರಲ್ಲಿ ಒಬ್ಬ ಮನುಷ್ಯ ಒಂದು ಬ್ರೈಟ್ ರೆಡ್ ಫೆರಾರಿ ಕಾರಿನಿಂದ ಇರಿದ. ಸೂಟು ಬೂಟು ಹಾಕಿದ್ದ, ಹ್ಯಾಪಿಯಾಗಿ ನಡೆಯುತ್ತಾ ಇದ್ದ. ಕ್ರಿಸ್ ಅವನನ್ನ ನೋಡಿ ನಿಂತ. ಸಾಧಾರಣ ಮನುಷ್ಯ ಆಗಿದ್ರೆ ನಂಗೇನ್ ಹೋಗ್ಲಿ ಅಂತ ಮುಂದೆ ಹೋಗ್ತಿದ್ದ. ಆದ್ರೆ ಕ್ರಿಸ್ ಹಾಗೆ ಮಾಡ್ಲಿಲ್ಲ.
ನೇರವಾಗಿ ಆ ಮನುಷ್ಯನ ಹತ್ತಿರ ಹೋಗಿ ಕೇಳಿದ, ಎಕ್ಸ್ಕ್ಯೂಸ್ ಮೀ ಸರ್, ಐ ಹ್ಯಾವ್ 2 ಕ್ವೆಶ್ಚನ್ಸ್ ಫಾರ್ ಯು. ವಾಟ್ ಡು ಯು ಡೂ ಅಂಡ್ ಹೌ ಡು ಯು ಡೂ ಇಟ್ ಅಂತ. ಆ ಮನುಷ್ಯ ಹೇಳಿದ, ಐ ಆಮ್ ಅ ಸ್ಟಾಕ್ ಬ್ರೋಕರ್. ಮತ್ತು ಮುಖ್ಯ ಪಾರ್ಟ್ ಏನಂದ್ರೆ, ಯು ಜಸ್ಟ್ ನೀಡ್ ಟು ಬಿ ಗುಡ್ ವಿತ್ ನಂಬರ್ಸ್ ಅಂಡ್ ಗುಡ್ ವಿತ್ ಪೀಪಲ್. ನೋ ಕಾಲೇಜ್ ಡಿಗ್ರಿ ರಿಕ್ವೈರ್ಡ್. ಈ ಒಂದು ಸೆಂಟೆನ್ಸ್ ಕ್ರಿಸ್ನ ಬ್ರೈನ್ನಲ್ಲಿ ಕ್ಲಿಕ್ ಆಯಿತು. ಯಾಕಂದ್ರೆ ಆ 2 ಸ್ಕಿಲ್ಸ್ ಅವನಲ್ಲಿ ಇದ್ದವು, ನಂಬರ್ಸ್ ಮತ್ತು ಪೀಪಲ್. ಹೈಸ್ಕೂಲ್ನಲ್ಲಿ ಮ್ಯಾಥ್ಸ್ನಲ್ಲಿ ಟಾಪ್ ಆಗಿದ್ದ, ನೇವಿನಲ್ಲಿ ಫಸ್ಟ್ ಆಗಿದ್ದ, ಸೇಲ್ಸ್ಮನ್ ಆಗಿ ಜನರ ಜೊತೆ ಮಾತಾಡ್ತಾ ಇದ್ದ. ಈ ಸೀನ್ ಬಿಸ್ನೆಸ್ ಲೆಸನ್ ಏನ್ ಗೊತ್ತಾ? ಇದು ಆಪರ್ಚುನಿಟಿ ರೆಕಗ್ನಿಷನ್ ಅಂತ ಹೇಳ್ತಾರೆ. ಬಹಳ ಜನ ಅವಕಾಶ ನೋಡ್ತಾರೆ, ಮಾತಾಡಲ್ಲ. ಅವಕಾಶ ಅವ್ರ ಮುಂದೆ ಇರ್ತಾದೆ, ಆದ್ರೆ ಅವರಿಗೆ ಕಾಣ್ಲಲ್ಲ. ಕ್ರಿಸ್ ಮಾಡಿದ್ದು ಏನಂದ್ರೆ, ಅವನು ಕೇವಲ ಕಾರನ್ನ ನೋಡಿ ಜೆಲಸ್ ಆಗ್ಲಿಲ್ಲ. ಆ ಮನುಷ್ಯ ಹೇಗೆ ಲೈಫ್ ಸ್ಟೈಲ್ ಪರದ ಅನ್ನೋ ಪ್ರಶ್ನೆ ಕೇಳಿದ ಮತ್ತು ಉತ್ತರ ಕೇಳಿದ. ರಿಯಲ್ ವರ್ಲ್ಡ್ನಲ್ಲಿ ಇದು ಎಷ್ಟು ಮುಖ್ಯ ಗೊತ್ತಾ? ಯಾರಾದ್ರೂ ಒಬ್ಬ ಸಕ್ಸಸ್ಫುಲ್ ಮನುಷ್ಯ ಮುಂದೆ ಬಂದ್ರೆ ಅವರನ್ನ ಕೇವಲ ನೋಡಿ ಹೋಗ್ಬೇಡಿ. ಕನಿಷ್ಠ ಒಂದು ಪ್ರಶ್ನೆ ಕೇಳಿ, ಸರ್, ನೀವು ಯಾವ ಫೀಲ್ಡ್ನಲ್ಲಿ ಇದ್ದೀರಿ, ಹ್ಯಾಕ್ ಶುರು ಮಾಡಿದ್ರಿ ಅಂತ. ಆ ಒಂದು ಪ್ರಶ್ನೆ ನಿಮ್ಮ ಲೈಫ್ ಬದಲಾಯಿಸಬಹುದು. ಹೇಗೆ? ಕ್ರಿಸ್ಗೆ ಆಯ್ತು ನೋಡಿ. ಆ ಕಾನ್ವರ್ಸೇಷನ್ ನಿಂದ ಕ್ರಿಸ್ ಡೀನ್ ವಿಟರ್ ಅಂತ ಒಂದು ಬ್ರೋಕರೇಜ್ ಫರ್ಮ್ ಬಗ್ಗೆ ಗೊತ್ತಾಯಿತು. ಅಲ್ಲಿ ಒಂದು 6 ಮಂತ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಇತ್ತು. 20 ಜನ ಆಯ್ಕೆ ಆಗ್ತಾರೆ, ಕೊನೆಗೆ ಒಬ್ಬ ಮಾತ್ರ ಜಾಬ್ಗೆ ಸೆಲೆಕ್ಟ್ ಆಗ್ತಾನೆ. ಆದ್ರೆ ಮತ್ತೊಂದು ಭಯಂಕರ ಕ್ಯಾಚ್ ಇತ್ತು. 6 ತಿಂಗಳು ₹1 ಸಂಬಳ ಇಲ್ಲ. ಅನ್ಪೇಯ್ಡ್ ಇಂಟರ್ನ್ಶಿಪ್. ಮನೆ ಇಲ್ಲ, ಮಗ ಕಂಕುಳಲ್ಲಿ, $21 ಬ್ಯಾಂಕ್ನಲ್ಲಿ. ಈ ಸಿಚುವೇಶನ್ನಲ್ಲಿ ನೀವೇನ್ ಮಾಡ್ತಿದ್ರಿ? ಕ್ರಿಸ್ ಏನ್ ಮಾಡ್ದ ಗೊತ್ತಾ? ಅದನ್ನ ನೋಡಿ ನಿಮ್ಮ ಬ್ರೈನ್ ಶಾಕ್ ಆಗ್ತದೆ. ಡೀನ್ ವಿಟರ್ ಇಂಟರ್ನ್ಶಿಪ್ಗೆ ಅಪ್ಲೈ ಮಾಡಬೇಕು ಅಂದ್ರೆ ಒಬ್ಬ ಮ್ಯಾನೇಜರ್ನ ಇಂಪ್ರೆಸ್ ಮಾಡಬೇಕು. ಆ ಮ್ಯಾನೇಜರ್ನ ಹೆಸರು ಜೆ ಟ್ವಿಸಲ್, ಇಡೀ ಫರ್ಮ್ನ ಪಾರ್ಟ್ನರ್ ಮತ್ತು ಸೀನಿಯರ್ ಮ್ಯಾನೇಜರ್. ಒಂದು ದಿನ ಕ್ರಿಸ್ ಆ ಜೆ ಟ್ವಿಸಲ್ ಅನ್ನ ಆಕ್ಸಿಡೆಂಟ್ಲಿ ಒಂದು ಟ್ಯಾಕ್ಸಿ ಕ್ಯಾಬ್ನಲ್ಲಿ ಭೇಟಿಯಾದ. ಇಬ್ರು ಒಂದೇ ಕ್ಯಾಬ್ ಹಿಡಿದ್ರು. ಅದು ಒಂದು ಚಿಕ್ಕ ಟ್ಯಾಕ್ಸಿ ರೈಡ್, 5 ರಿಂದ 10 ನಿಮಿಷ. ಈ ಸ್ವಲ್ಪ ಟೈಮ್ನಲ್ಲಿ ಕ್ರಿಸ್ ಏನ್ ಮಾಡ್ದ ಗೊತ್ತಾ? ಕ್ರಿಸ್ ಹತ್ರ ಅವತ್ತು ಮಗನಿಗೆ ತಂದ ರೂಬಿಕ್ಸ್ ಕ್ಯೂಬ್ ಇತ್ತು, ಆ ವರ್ಷದ ಮೋಸ್ಟ್ ಪಾಪ್ಯುಲರ್ ಟಾಯ್. ಜೆ ಅದನ್ನ ನೋಡಿ ಮಾತಾಡ್ಸಿದ, ಇದನ್ನ ಸಾಲ್ವ್ ಮಾಡಬಲ್ಲಿಯಾ ಅಂತ. ಕ್ರಿಸ್ ಕೂಡ್ಲೆ ಎಸ್ ಅಂದ. ಮಾತಾಡ್ತಾ ಆ ಕ್ಯೂಬ್ನ ಟ್ವಿಸ್ಟ್ ಮಾಡಲು ಶುರು ಮಾಡ್ದ. ಮಾತು ನಿಲ್ಸ್ಲಿಲ್ಲ, ಕ್ಯೂಬ್ ನಿಲ್ಸ್ಲಿಲ್ಲ, ಕ್ಯಾಬ್ ನಿಂತಿತು. ಜೆ ಇಳಿದ, ಆದ್ರೆ ಕ್ಯೂಬ್ ಮಾತ್ರ ಸಾಲ್ವ್ ಆಗಿರ್ಲಿಲ್ಲ. ಜೆ ಇಳಿದ ಮೇಲೆ ಕ್ರಿಸ್ನ ಹತ್ರ ಕ್ಯಾಬ್ ಫೇರ್ ಇರ್ಲಿಲ್ಲ. ಡ್ರೈವರ್ ಜೊತೆ ಆರ್ಗ್ಯುಮೆಂಟ್ ಆಯಿತು. ಕ್ರಿಸ್ ಕ್ಯಾಬ್ ಬಿಟ್ಟು ಸಬ್ವೆ ಒಳಗೆ ಓಡಿದ. ಡ್ರೈವರ್ ಹಿಂದೆ ಓಡೋ ದಾರಿಲಿ ಕ್ರಿಸ್ ಹತ್ರ ಇದ್ದ ಸ್ಕ್ಯಾನರ್ ಬಿದ್ದು ಹೋಯಿತು. ಒಂದು ಸ್ಕ್ಯಾನರ್ ಲಾಸ್ಟ್ ಆಯಿತು. ಆದ್ರೆ ಆ ಕ್ಯಾಬ್ ರೈಡ್ನಲ್ಲಿ ಜೆ ಟ್ವಿಸಲ್ ಜೊತೆ ಕನೆಕ್ಷನ್ ಆಯಿತು. ಮರುದಿನ ಕ್ರಿಸ್ ಒಂದು ಕೆಲಸ ಮಾಡಿದ. ಜೆ ಟ್ವಿಸಲ್ಗೆ ಫೋನ್ ಮಾಡಿ ಸ್ವಲ್ಪ ನರ್ವಸ್ ಆಗ್ತಾ ಆದ್ರೆ ಕಾನ್ಫಿಡೆಂಟ್ ಆಗಿ, ಸರ್, ಕ್ಯಾಬ್ನಲ್ಲಿ ನಿಮ್ಮ ಜೊತೆ ಮಾತಾಡಿದ ಆ ಮನುಷ್ಯ ನಾನೇ. ನನಗೆ ಡೀನ್ ವಿಟರ್ ಇಂಟರ್ನ್ಶಿಪ್ನಲ್ಲಿ ಇಂಟರ್ವ್ಯೂ ಒಂದು ಚಾನ್ಸ್ ಕೊಡ್ತೀರಾ ಅಂತ ಕೇಳ್ದ. ಜೆ ಆ ಕ್ಯಾಬ್ನಲ್ಲಿ ಕ್ರಿಸ್ನ ಎನರ್ಜಿ ನೋಡಿದ್ದ. ಸ್ಮೈಲ್ ಮಾಡ್ತಾ ಎಸ್ ಅಂದ. ಇಂಟರ್ವ್ಯೂ ಸಿಕ್ಕಿತು. ಈ ಸೀನ್ನ ಪವರ್ ಮೂವ್ ಏನ್ ಗೊತ್ತಾ? ಮೊದಲ ಇಂಪ್ರೆಷನ್ ಕೇವಲ ಲುಕ್ಸ್ನಿಂದ ಆಗ್ಲ, ಎನರ್ಜಿನಿಂದ ಆಗ್ತದೆ. ಕ್ರಿಸ್ ಕೈಯಲ್ಲಿ ದುಡ್ಡಿರ್ಲಿಲ್ಲ, ಒಳ್ಳೆ ಬಟ್ಟೆ ಇರಲಿಲ್ಲ, ಆದ್ರೆ ಆ ಕ್ಷಣದ ಆಪರ್ಚುನಿಟಿ ಯಾವುದು ಅಂತ ಸರಿಯಾಗಿ ಗುರುತಿಸಿ ತನ್ನ ಸ್ಟ್ರಾಂಗೆಸ್ಟ್ ಸ್ಕಿಲ್ ಅನ್ನ ಡೆಮಾನ್ಸ್ಟ್ರೇಟ್ ಮಾಡಿದ. ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿಯನ್ನ ರೂಬಿಕ್ಸ್ ಕ್ಯೂಬ್ ಮೂಲಕ ಶೋ ಮಾಡಿದೆ. ಮತ್ತು ಮುಖ್ಯ ಏನಂದ್ರೆ, ಕ್ಯಾಬ್ ಬಿಟ್ಟ ಮೇಲೆ ಫಾಲೋ ಅಪ್ ಮಾಡಿದ. ಬಹಳ ಜನ ಆಪರ್ಚುನಿಟಿನ ಬಾಗ್ಲ ಬಳಿ ಬರ್ತಾರೆ, ಆದ್ರೆ ನಾಕ್ ಮಾಡ್ಲ. ರಿಯಲ್ ವರ್ಲ್ಡ್ನಲ್ಲಿ ಈ ಲೆಸನ್ ಹ್ಯಾಗ್ ಬಳಸೋದು? ನೀವು ಯಾರನ್ನಾದ್ರೂ ಭೇಟಿ ಆದ್ಮೇಲೆ 24 ಗಂಟೆಯೊಳಗೆ ಒಂದು ಫಾಲೋ ಅಪ್ ಮೆಸೇಜ್ ಕಳಿಸಿ. ಇಮೇಲ್, ಲಿಂಕ್ಡ್ಇನ್, ಫೋನ್ ಯಾವ್ದಾದ್ರೂ ಸರಿ. ಇಂದು ಭೇಟಿಯಾದ್ದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು, ಒಂದು ಮಾತು ಮತ್ತೆ ಮಾಡಬೇಕಿತ್ತು ಅಂತ. ಅದು ಅವ್ರ ಮೈಂಡ್ನಲ್ಲಿ ನಿಮ್ಮ ಇಂಪ್ರೆಷನ್ ಉಳಿಸ್ತದೆ. ಇದು ಮ್ಯಾನಿಪ್ಯುಲೇಷನ್ ಅಲ್ಲ, ಇದು ನೆಟ್ವರ್ಕಿಂಗ್ನ ಆರ್ಟ್. ಆದ್ರೆ ಇನ್ನು ಮುಂದೆ ಏನಾಯ್ತು ಅಂತ ನೋಡಿ. ಕ್ರಿಸ್ನ ಇಂಟರ್ವ್ಯೂ ಅದ್ಭುತ ಆಯ್ತು, ಆದ್ರೆ ಒಂದು ಶಾಕಿಂಗ್ ಟ್ವಿಸ್ಟ್ ಕಾದಿತ್ತು. ಇಂಟರ್ವ್ಯೂ ಒಂದು ದಿನ, ಮೊದಲ ರಾತ್ರಿ ಕ್ರಿಸ್ ಮನೆಯ ಲ್ಯಾಂಡ್ ಲೋಡ್ ಜೊತೆ ಒಂದು ಡೀಲ್ ಮಾಡಿದ. ನನ್ನ ಹಿಂದಿನ ರೆಂಟ್ ಬಾಕಿ ಇದೆ, ನಿಂಗೆ ಮನೆ ಫ್ರೀ ಪೇಂಟ್ ಮಾಡ್ತೀನಿ, ಅದ್ರ ಬದಲು ಎವಿಕ್ಷನ್ ತಡೆ ಅಂತ. ಲ್ಯಾಂಡ್ ಲೋಡ್ ಅಗ್ರಿ ಮಾಡಿದ. ರಾತ್ರಿ ಇಡೀ ಪೇಂಟ್ ಮಾಡಿದ. ಮುಗಿಸಿ ಮನೆಗೆ ಬಂದ. ಅಷ್ಟರಲ್ಲಿ 2 ಪೊಲೀಸ್ ಆಫೀಸರ್ಸ್ ಬಂದ್ರು. ತಿಂಗಳುಗಳ ಅನ್ಪೇಯ್ಡ್ ಪಾರ್ಕಿಂಗ್ ಟಿಕೆಟ್ಸ್ಗೋಸ್ಕರ ಅವನ್ ಅರೆಸ್ಟ್ ಮಾಡಿದ್ರು. ರಾತ್ರಿ ಇಡೀ ಜೈಲ್ನಲ್ಲಿ ಕಳೆದ. ಬೆಳಗ್ಗೆ ಇಂಟರ್ವ್ಯೂ ಇತ್ತು, ಬಿಡ್ಲಿಲ್ಲ. ಬಿಡ್ತಿದ್ರೆ ಇಂಟರ್ವ್ಯೂ ಮಿಸ್ ಆಗ್ತಿತ್ತು. ಕೊನೆಗೆ ಎಕ್ಸಾಕ್ಟ್ಲಿ ಇಂಟರ್ವ್ಯೂ ಟೈಮ್ಗೆ 1 ನಿಮಿಷ ಮೊದಲು ರಿಲೀಸ್ ಆದ. ನೇರವಾಗಿ ಡೀನ್ ವಿಟರ್ ಆಫೀಸ್ಗೆ ಓಡಿದ. ಬಟ್ಟೆ ಮೇಲೆ ಪೇಂಟ್ ಸ್ಪಾಟ್ಸ್ ಇದ್ದವು, ಮೈಯ ಮೇಲೆ ಜೇಲ್ನ ಸ್ಮೆಲ್ ಇತ್ತು. ಶೇವ್ ಆಗಿರ್ಲಿಲ್ಲ. ಆ ಸ್ಥಿತಿಲಿ ಆ ಮನುಷ್ಯ ಡೀನ್ ವಿಟರ್ನ 3 ಸೀನಿಯರ್ ಇಂಟರ್ವ್ಯೂವರ್ಸ್ ಮುಂದೆ ಕೂತ.
ಅವರು ಬಟ್ಟೆ ನೋಡಿ ಪ್ರಶ್ನೆ ಕೇಳಿದ್ರು. ಕ್ರಿಸ್ ನೇರವಾಗಿ ಹೇಳಿದ, ಐ ಹ್ಯಾಡ್ ಟು ಸ್ಪೆಂಡ್ ದ ನೈಟ್ ಇನ್ ಜೈಲ್ ಫಾರ್ ಅನ್ಪೇಯ್ಡ್ ಪಾರ್ಕಿಂಗ್ ಟಿಕೆಟ್ಸ್ ಅಂಡ್ ಐ ಕೇಮ್ ಹಿಯರ್ ಡಿರೆಕ್ಟ್ಲಿ. Because if a person can explain to you why they showed up in paint-covered clothes to an interview, that person has something to prove, and they'll prove it to your clients too. ಅಂತ. ಆ ರೂಮ್ ಸ್ವಲ್ಪ ಹೊತ್ತು ಸೈಲೆಂಟ್ ಆಯಿತು. ತದನಂತರ ಇಂಟರ್ವ್ಯೂವರ್ಸ್ ಸ್ಮೈಲ್ ಮಾಡಿದ್ರು. ಕ್ರಿಸ್ಗೆ ಇಂಟರ್ನ್ಶಿಪ್ ಸಿಕ್ಕಿತು. ಇದು ಒಂದು ಅದ್ಭುತ ಮತ್ತು ಒಂದು ರಿಯಲ್ ಸೈಕಲಾಜಿಕಲ್ ಪವರ್ ಮೂವ್. ಇದಕ್ಕೆ ರೀಫ್ರೇಮಿಂಗ್ ಅಂತ ಹೇಳ್ತಾರೆ. ನಿಮ್ಮ ವೀಕ್ನೆಸ್ ಅನ್ನ ನೀವೇ ಮೊದಲು ಅಡ್ರೆಸ್ ಮಾಡಿ ಮತ್ತು ಅದನ್ನ ಒಂದು ಸ್ಟ್ರೆಂತ್ ಆಗಿ ಪ್ರೆಸೆಂಟ್ ಮಾಡಿ. ಇಂಟರ್ವ್ಯೂನಲ್ಲಿ ಬಹಳ ಜನ ತಮ್ಮ ವೀಕ್ನೆಸಸ್ ಮರೆ ಮಾಡೋಕೆ ಪ್ರಯತ್ನ ಮಾಡ್ತಾರೆ. ಇಂಟರ್ವ್ಯೂವರ್ಸ್ ಅದನ್ನ ತಕ್ಷಣ ಗುರುತಿಸ್ತಾರೆ. ಆದ್ರೆ ಕ್ರಿಸ್ ಮಾಡಿದ್ದು ಏನಂದ್ರೆ, ಹೌದು, ನಾನು ಬಡ, ನನ್ನ ಜೀವನ ಕಷ್ಟ, ಆದ್ರೆ ನಾನು ಬಂದೆ, ಯಾಕಂದ್ರೆ ನನಗೆ ಇದೊಂದೇ ಚಾನ್ಸ್. ಈ ಆನೆಸ್ಟಿ ಮತ್ತು ವಲ್ನರಬಿಲಿಟಿ ಇದು ಇಂಟರ್ವ್ಯೂವರ್ನ ಮನಸ್ಸನ್ನ ಗೆದ್ದಿತು. ಬಿಸ್ನೆಸ್ನಲ್ಲಿ ಇದು ಬಳಸಿ ಹಾಗೆ. ನೀವು ಕಸ್ಟಮರ್ ಹತ್ತಿರ ಹೋದಾಗ ನಿಮ್ಮ ಪ್ರಾಡಕ್ಟ್ನ ಲಿಮಿಟೇಷನ್ಸ್ ಮೊದಲು ಹೇಳಿ. ನಮ್ಮ ಪ್ರಾಡಕ್ಟ್ ಇಂಥ ಸಿಚುವೇಶನ್ಗೆ ಸೂಕ್ತ ಅಲ್ಲ, ಆದ್ರೆ ಇಂಥ ಸಿಚುವೇಶನ್ಗೆ ಇದೇ ಪರ್ಫೆಕ್ಟ್ ಅಂತ. ಇದು ಟ್ರಸ್ಟ್ ಬಿಲ್ಡ್ ಮಾಡ್ತದೆ ಮತ್ತು ಟ್ರಸ್ಟ್ ಬಿಲ್ಡ್ ಆದ ಕಡೆ ಸೇಲ್ ಆಗ್ತದೆ. ಆದ್ರೆ ಇಂಟರ್ನ್ಶಿಪ್ ಸಿಕ್ಕಿತು ಅಂದ್ರೆ ಮುಗೀತಾ? ಇಲ್ಲ ಫ್ರೆಂಡ್ಸ್, ಇಲ್ಲಿಂದ ಕಥೆ ಇನ್ನೂ ಕಷ್ಟ ಆಗ್ತದೆ. ಯಾಕಂದ್ರೆ ಇಂಟರ್ನ್ಶಿಪ್ ಅನ್ಪೇಯ್ಡ್ ಮತ್ತು ಮಗ ಕಂಕುಳಲ್ಲಿ. ಈ ಸ್ಥಿತಿಲಿ ಕ್ರಿಸ್ ಮಾಡಿದ ಟೈಮ್ ಮ್ಯಾನೇಜ್ಮೆಂಟ್ ಮತ್ತು ಸೇಲ್ ಸ್ಟ್ರಾಟಜಿ ಅದು ಒಂದು ಮಾಸ್ಟರ್ ಕ್ಲಾಸ್. ಡೀನ್ ವಿಟರ್ ಇಂಟರ್ನ್ಶಿಪ್ ಶುರುವಾಯಿತು. 20 ಇಂಟರ್ನ್ಸ್, ಎಲ್ಲರೂ ಒಂದೇ ಟೆಕ್ಸ್ಟ್ ಬುಕ್, ಒಂದೇ ಟ್ರೈನಿಂಗ್. ಎಲ್ಲರಿಗೂ ಒಂದು ಲಿಸ್ಟ್ ಕೊಟ್ರು, ಪೊಟೆನ್ಷಿಯಲ್ ಕ್ಲೈಂಟ್ಸ್ನ ಫೋನ್ ನಂಬರ್ಸ್. ಟಾಸ್ಕ್ ಏನಂದ್ರೆ, ದಿನಕ್ಕೆ ಕನಿಷ್ಠ 200 ಕೋಲ್ಡ್ ಕಾಲ್ಸ್ ಮಾಡು. ಆದ್ರೆ ಕ್ರಿಸ್ನ ಸಿಚುವೇಶನ್ ಬೇರೆ ಇತ್ತು. ಇತರ 19 ಇಂಟರ್ನ್ಸ್ಗೆ ಆಫೀಸ್ನಲ್ಲೇ ಫುಲ್ ಟೈಮ್ ಇರೋ ಲಕ್ಸುರಿ ಇತ್ತು. ಕ್ರಿಸ್ಗೆ ಇರಲಿಲ್ಲ. ಸಂಜೆ 5 ಗಂಟೆಗೆ ರಶ್ ಮಾಡಿ ಮಗನ್ನ ಡೇ ಕೇರ್ನಿಂದ ಪಿಕಪ್ ಮಾಡಬೇಕಿತ್ತು. ಹೋಮ್ಲೆಸ್ ಶೆಲ್ಟರ್ಗೆ ಲೈನ್ನಲ್ಲಿ ನಿಲ್ಬೇಕಿತ್ತು. ಒಂದು ರೂಮ್ ಸಿಕ್ಕಿದ್ರೆ ಮಾತ್ರ ರಾತ್ರಿ ಮಲಗೋಕೆ ಜಾಗ. ಇಷ್ಟೆಲ್ಲ ಪ್ರೆಷರ್ನಲ್ಲಿ ಕ್ರಿಸ್ ಒಂದು ಚಾಣಾಕ್ಷ ಸ್ಟ್ರಾಟಜಿ ಮಾಡಿದ. ಮೊದಲ ಕೆಲಸ, ಫೋನ್ ಇಟ್ಟ ಮೇಲೆ ತೆಗಿಯಲ್ಲ. ಅಂದ್ರೆ ಒಂದು ಕಾಲ್ ಮುಗಿಸಿ ರಿಸೀವರ್ ಕೆಳಗಿಡದೆ ಮುಂದಿನ ನಂಬರ್ ಡಯಲ್ ಮಾಡ್ತಾ ಇದ್ದ. ಈ ಒಂದು ಚಿಕ್ಕ ಹ್ಯಾಬಿಟ್ ದಿನಕ್ಕೆ ಕನಿಷ್ಠ 8 ಎಕ್ಸ್ಟ್ರಾ ಕಾಲ್ಸ್ ಮಾಡೋಕೆ ಟೈಮ್ ಸೇವ್ ಮಾಡ್ತಿತ್ತು. ಎರಡನೇ ಕೆಲಸ, ವಾಟರ್ ಕುಡಿಯಲ್ಲ. ಯಾಕಂದ್ರೆ ವಾಟರ್ ಕುಡಿದ್ರೆ ಬಾತ್ರೂಮ್ ಹೋಗ್ಬೇಕು, ಅಲ್ಲಿ ಟೈಮ್ ವೇಸ್ಟ್ ಆಗ್ತದೆ. ಇದು ಎಕ್ಸ್ಟ್ರೀಮ್ ಅನ್ಸ್ಬಹುದು, ಆದ್ರೆ ಇದು ಟೈಮ್ ಆಪ್ಟಿಮೈಸೇಷನ್ನ ಒಂದು ರೂತ್ಲೆಸ್ ಆದ ಫಾರ್ಮ್. ಮೂರನೇ ಕೆಲಸ, ಅದು ಈ ಸೀನ್ನ ರಿಯಲ್ ಗೇಮ್ ಚೇಂಜರ್. ಆ ಲಿಸ್ಟ್ನಲ್ಲಿ ಬಾಟಮ್ ಅಂದ್ರೆ ಜೂನಿಯರ್ ಪೀಪಲ್, ಟಾಪ್ ಅಂದ್ರೆ ಸಿಇಒಸ್ ಮತ್ತು ಸೀನಿಯರ್ ಎಕ್ಸಿಕ್ಯೂಟಿವ್ಸ್ ಇದ್ರು. ಪ್ರೋಟೋಕಾಲ್ ಏನಂದ್ರೆ, ಬಾಟಮ್ನಿಂದ ಶುರು ಮಾಡಿ ಮೇಲೆ ಹೋಗು. ಆದ್ರೆ ಕ್ರಿಸ್ ಗಣಿತ ಮಾಡಿ ನೋಡಿದ. ಜೂನಿಯರ್ ಪೀಪಲ್ಗೆ ಕಾಲ್ ಮಾಡಿದ್ರೆ ಅವರು ಡಿಸೈಡ್ ಮಾಡೋ ಪವರ್ ಇಲ್ಲ, ಸಮಯ ಹೋಗ್ತದೆ, ರಿಸಲ್ಟ್ ಬರಲ್ಲ. ಮೇಲ್ನೋ ಎಕ್ಸಿಕ್ಯೂಟಿವ್ಸ್ಗೆ ನೇರ್ ಕಾಲ್ ಮಾಡಿದ್ರೆ ಡಿಸಿಷನ್ ತಕ್ಷಣ ಆಗ್ತದೆ. ಕ್ರಿಸ್ ಆ ಪ್ರೋಟೋಕಾಲ್ ಮುರ್ದ. ಡೈರೆಕ್ಟ್ ಆಗಿ ಸಿಇಒ ಲೆವೆಲ್ಗೆ ಕಾಲ್ ಮಾಡ್ದ. ಮೊದಲ ಕೆಲವು ಕಾಲ್ಸ್ ರಿಜೆಕ್ಟ್ ಆದವು, ಆದ್ರೆ ಒಂದು ಕಾಲ್ನಲ್ಲಿ ವಾಲ್ಟರ್ ರಿಬನ್ ಅನ್ನೋ ಒಬ್ಬ ಟಾಪ್ ಪೆನ್ಷನ್ ಫಂಡ್ ಮ್ಯಾನೇಜರ್ ರೆಸ್ಪಾನ್ಸ್ ಮಾಡ್ದ. ಆ ಒಬ್ಬ ಕ್ಲೈಂಟ್ ಕನೆಕ್ಟ್ ಆಯಿತು. ಮುಂದೆ ಅದು ಕ್ರಿಸ್ಗೆ ತುಂಬಾ ವ್ಯಾಲ್ಯೂಬಲ್ ಆಯಿತು. ಇಲ್ಲಿ ಬಿಸ್ನೆಸ್ ಲೆಸನ್ ಏನು? ವರ್ಕ್ ಸ್ಮಾರ್ಟರ್ ನಾಟ್ ಹಾರ್ಡರ್ ಅಂತ ಎಲ್ಲರೂ ಹೇಳ್ತಾರೆ, ಆದ್ರೆ ಹೇಗೆ ಅಂತ ಹೇಳ. ಕ್ರಿಸ್ನ ಸ್ಟ್ರಾಟಜಿ ನೋಡಿ. ಅವನು ಮೊದಲು ಕೇಳ್ಕೊಂಡ, ಈ ಕೆಲಸದಲ್ಲಿ ಯಾವ ಆಕ್ಟಿವಿಟಿ ಅಷ್ಟೊಂದು ರಿಸಲ್ಟ್ ಕೊಡ್ತದೆ, ಯಾವ ಆಕ್ಟಿವಿಟಿ ಟೈಮ್ ವೇಸ್ಟ್. ಡೆಸಿಷನ್ ಮೇಕರ್ಗೆ ನೇರ್ ಕಾಲ್ ಮ್ಯಾಕ್ಸಿಮಮ್ ರಿಸಲ್ಟ್, ಜೂನಿಯರ್ಗೆ ಕಾಲ್ ಮಿನಿಮಮ್ ರಿಸಲ್ಟ್. ನಿಮ್ಮ ಬಿಸ್ನೆಸ್ನಲ್ಲೂ ಈ ತರ ಯೋಚಿಸಿ. ಸೇಲ್ಸ್ ಕಾಲ್ ಮಾಡಬೇಕಿದ್ರೆ ಬಜೆಟ್ ಹೋಲ್ಡ್ ಮಾಡೋ ಮನುಷ್ಯ ಯಾರು ಅಂತ ಮೊದಲು ಕಂಡುಕೊಳ್ಳಿ, ಅವ್ರ ಹತ್ರ ನೇರ ಹೋಗಿ. ಆದ್ರೆ ಇನ್ನೊಂದು ಸೀನ್ ಇದೆ. ಇದು ಕೇವಲ ಬಿಸ್ನೆಸ್ ಲೆಸನ್ ಅಲ್ಲ, ಇದು ಒಂದು ಡೀಪ್ ಸೈಕಲಾಜಿಕಲ್ ವೆಲ್ತ್ ಲೆಸನ್. ಅದು ಆ $5 ಕತೆ. ಕ್ರಿಸ್ ಹೋಮ್ಲೆಸ್ ಶೆಲ್ಟರ್ನಲ್ಲಿ ಮಲಗ್ತಾ ಇದ್ದ. ಬ್ಯಾಂಕ್ನಲ್ಲಿ ಕೇವಲ ಕೆಲವು ಡಾಲರ್ಸ್, ಆದ್ರೆ ಪ್ರತಿದಿನ ಬೆಳಗ್ಗೆ ಸೂಟ್ ಹಾಕೊಂಡು ಡೀನ್ ವಿಟರ್ ಆಫೀಸ್ಗೆ ಹೋಗ್ತಿದ್ದ. ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಅವನ ಸ್ಥಿತಿ. ಅದೇ ಅವನ ಒಂದು ಕಾನ್ಶಿಯಸ್ ಸ್ಟ್ರಾಟಜಿ ಆಗಿತ್ತು. ಒಂದು ದಿನ ಆಫೀಸ್ನಲ್ಲಿ ಸೀನಿಯರ್ ಮ್ಯಾನೇಜರ್ ಮಿಸ್ಟರ್ ಫ್ರೋಮ್, ಅದೇ ಕೊನೆಯಲ್ಲಿ ಜಾಬ್ ಕೊಡೋ ಮನುಷ್ಯ, ಕ್ರಿಸ್ನ ಹತ್ರ ಬಂದ ಮತ್ತು ಹೇಳಿದ, ಕ್ರಿಸ್, ಡು ಯು ಹ್ಯಾವ್ $5 ಫಾರ್ ಅ ಕ್ಯಾಬ್ ಅಂತ. ಈ ಮೂಮೆಂಟ್ನಲ್ಲಿ ಕ್ರಿಸ್ ಹತ್ರ ಇದ್ದ ದುಡ್ಡು ಅದೇ ಲಾಸ್ಟ್ $5 ಇರಬಹುದಿತ್ತು. ಆ ರಾತ್ರಿ ಶೆಲ್ಟರ್ಗೆ ಬಸ್ ಹಿಡಿಯೋಕೆ, ಮಗನಿಗೆ ತಿನ್ನಿಸೋಕೆ ಬೇಕಿದ್ದ ದುಡ್ಡು. ಆದ್ರೆ ಕ್ರಿಸ್ 1 ಸೆಕೆಂಡ್ ಯೋಚಿಸದೆ ಶೂರ್ ಅಂದ. ಆ $5 ಕೊಟ್ಟ. ಯಾಕೆ? ಇದು ಮ್ಯಾಡ್ನೆಸ್ ಅಲ್ವಾ? ಇಲ್ಲ, ಇದು ಒಂದು ಕ್ಯಾಲ್ಕುಲೇಟೆಡ್ ಇನ್ವೆಸ್ಟ್ಮೆಂಟ್. ಕ್ರಿಸ್ಗೆ ಗೊತ್ತಿತ್ತು, ಮಿಸ್ಟರ್ ಫ್ರೋಮ್ ಒಂದೇ ಒಬ್ಬ ಇಂಟರ್ನ್ಶಿಪ್ ಮುಗಿದ ಮೇಲೆ ಜಾಬ್ ಕೊಡ್ತಾನೆ. ಅವನ ಮನಸ್ಸಲ್ಲಿ ಕ್ರಿಸ್ ಒಬ್ಬ ಜನರಸ್, ಕಾನ್ಫಿಡೆಂಟ್, ಪ್ರೊಫೆಷನಲ್ ಪರ್ಸನ್ ಅನ್ನೋ ಪರ್ಸೆಪ್ಷನ್ ಉಳಿಯಬೇಕು.
ಅದು 5 ರೂಪಾಯಿಯ ಕ್ಯಾಶ್ಗಿಂತ ವ್ಯಾಲ್ಯೂಯಬಲ್. ಇದು ಶಾರ್ಟ್ ಟರ್ಮ್ ಪೇನ್, ಲಾಂಗ್ ಟರ್ಮ್ ಗೇನ್. ಇದು ಇನ್ವೆಸ್ಟರ್ ಮೆಂಟಾಲಿಟಿ. ಕೊನೆ ದಿನ ಮಿಸ್ಟರ್ ಫ್ರಮ್ ಕ್ರಿಸ್ಗೆ ಜಾಬ್ ಘೋಷಣೆ ಮಾಡಿದಾಗ ಮತ್ತೆ ಆ ಕ್ಯಾಬ್ ಫೇರ್ ರಿಟರ್ನ್ ಮಾಡ್ತೀನಿ ಅಂತ ಹೇಳಿ $5 ಮರಳಿ ಕೊಟ್ಟ. ಆ $5 ಒಂದು ಲೈಫ್ ಟೈಮ್ ಕರಿಯರ್ನ ಅನ್ಲಾಕ್ ಮಾಡ್ತು. ರಿಯಲ್ ವರ್ಲ್ಡ್ನಲ್ಲಿ ಇದು ಹೇಗೆ ಅಪ್ಲೈ ಮಾಡಬೇಕು? ನೆಟ್ವರ್ಕಿಂಗ್ನಲ್ಲಿ ಒಂದು ಗೋಲ್ಡನ್ ರೂಲ್ ಇದೆ, ಗಿವ್ ಬಿಫೋರ್ ಯು ಗೆಟ್. ನೀವು ಯಾರಾದರೂ ಇನ್ಫ್ಲುಯೆನ್ಷಿಯಲ್ ಪರ್ಸನ್ ಜೊತೆ ಇದ್ದೀರಿ ಅಂದ್ರೆ ಮೊದಲು ಅವರಿಗೆ ವ್ಯಾಲ್ಯೂ ಕೊಡಿ. ಅದು ಹೆಲ್ಪ್ ಆಗಿರ್ಬೋದು, ಇನ್ಫಾರ್ಮೇಶನ್ ಆಗಿರ್ಬೋದು, ಅಥವಾ ಚಿಕ್ಕ ಫೇವರ್ ಆಗಿರ್ಬೋದು. ಆ ಜನರಾಸಿಟಿ ಅವರ ಮನಸ್ಸಲ್ಲಿ ಉಳಿತದೆ. ಮುಂದೆ ಅವರು ಡಿಸಿಷನ್ ಮಾಡಬೇಕಿದ್ರೆ ನಿಮ್ಮ ಹೆಸರು ಮೊದಲು ತಕ್ಕೆ ಬರ್ತದೆ. ಆದ್ರೆ ಇಲ್ಲಿ ಒಂದು ಭಯಂಕರ ಸೀನ್ ಇದೆ ಗೆಳೆಯರೆ. ಕ್ರಿಸ್ ಹೋಮ್ಲೆಸ್ ಆಗಿ ಸಬ್ವೇ ಬಾತ್ರೂಮ್ನಲ್ಲಿ ಮಗನ ಜೊತೆ ಮಲಗಿದ ರಾತ್ರಿ ಅವನ ಮನಸ್ಸಲ್ಲಿ ಏನಾಗ್ತಿತ್ತು? ಅಲ್ಲಿ ಒಂದು ವೆಲ್ತ್ ಸೈಕಾಲಜಿ ಇದೆ, ಅದು ನಾವು ಬಿಡಬಾರ್ದು. ಕ್ರಿಸ್ ಮತ್ತು ಅವನ ಮಗ ಕ್ರಿಸ್ಟೋಫರ್ ಒಂದು ರಾತ್ರಿ ಸ್ಯಾನ್ ಫ್ರಾನ್ಸಿಸ್ಕೋನ್ ಬಾರ್ಡ್ ಸಬ್ವೇ ಸ್ಟೇಷನ್ ಬಾತ್ರೂಮ್ನಲ್ಲಿ ಮಲಗಿದ್ರು. ಹೊರಗಿಂದ ಜನ ಬಾಗಿಲು ಬಡಿತಾ ಇದ್ರು. ಕ್ರಿಸ್ ಒಂದು ಕಾಲಿನಿಂದ ಒಳಗಿಂದ ಬಾಗಿಲು ಒತ್ತಿ ಹಿಡ್ದ. ಮಗ ನಿದ್ದೆಯಲ್ಲಿದ್ದ. ಆ ಕ್ಷಣದಲ್ಲಿ ಕ್ರಿಸ್ ಅತ್ತ ಸೈಲೆಂಟ್ಲಿ. ಮಗ ನೋಡ್ತಾನೆ ಅಂತ ಗೊತ್ತಿದ್ದ, ಅದಕ್ಕೆ ಶಬ್ದ ಮರುದಿನ ಬೆಳಗ್ಗೆ ಏನಾಯ್ತು? ಆದ್ರೆ ಟಿಯರ್ಸ್ ಹರಿತಿದ್ದು. ಅವನು ಮೇಲೆದ್ದ, ಮಗನ್ನ ಡೇ ಕೇರ್ ಡ್ರಾಪ್ ಮಾಡಿದ, ಸೂಟ್ ಹಾಕೊಂಡ ಮತ್ತು ಆಫೀಸ್ಗೆ ಹೋಗಿ ಅದೇ 200 ಕಾಲ್ಸ್ ಮಾಡಿದ. ಕಾಲೀಗ್ಸ್ ಯಾರಿಗೂ ಗೊತ್ತಾಗ್ಲ. ಇದು ಏನನ್ನ ಟೀಚ್ ಮಾಡ್ತದೆ ಗೊತ್ತಾ? ವೆಲ್ತ್ ಬಿಲ್ಡಿಂಗ್ ಅಂದ್ರೆ ಕೇವಲ ಮನಿ ಮ್ಯಾನೇಜ್ಮೆಂಟ್ ಅಲ್ಲ, ಇದು ಇಮೋಷನ್ ಮ್ಯಾನೇಜ್ಮೆಂಟ್. ಬಡತನ ಒಂದೊಂದು ಕ್ಷಣ ನಿಮ್ಮ ಮೇಲೆ ಸೋಲಿನ ಐಡೆಂಟಿಟಿ ಹೇರ್ತದೆ. ನಾನು ಇದಕ್ಕಿಂತ ಮೇಲೆ ಹೋಗ್ಲಾ ಅಂತ ಮನಸ್ಸು ಹೇಳ್ತದೆ. ಇದನ್ನ ಸೈಕಾಲಜಿನಲ್ಲಿ ಲರ್ನ್ಡ್ ಹೆಲ್ಪ್ಲೆಸ್ನೆಸ್ ಅಂತ ಹೇಳ್ತಾರೆ. ಕ್ರಿಸ್ಗೆ ಆ ಟ್ರ್ಯಾಪ್ನಲ್ಲಿ ಬೀಳೋ ರೈಟ್ ಇತ್ತು, ಆದ್ರೆ ಆ ಟ್ರ್ಯಾಪ್ನಲ್ಲಿ ಬೀಳಲ್ಲ. ಹೇಗೆ? ಅವನಿಗೆ ಒಂದು ವೆರಿ ಕ್ಲಿಯರ್ ವೈ ಇತ್ತು. ಮಗ ಕ್ರಿಸ್ಟೋಫರ್, ತನ್ನ ಫಾದರ್ ಗೊತ್ತಾಗ್ಲಿಲ್ಲ ಅಂತ ಚಿಕ್ಕಂದಿನಿಂದ ನೋವಿತ್ತು. ಮಗನಿಗೆ ನಾನು ಇರ್ತೀನಿ ಅನ್ನೋ ಒಂದೇ ಒಂದು ಪರ್ಪಸ್, ಅದು ಅವನ ಇಡೀ ಲೈಫ್ ಡ್ರೈವ್ ಮಾಡಾಡ್ತಿತ್ತು. ರಿಯಲ್ ವರ್ಲ್ಡ್ ಲೆಸನ್: ಮನಿ ಮೇಕ್ ಮಾಡಬೇಕಿದ್ರೆ ಮೊದಲು ನಿಮ್ಮ ವೈ ಕ್ಲಿಯರ್ ಮಾಡ್ಕೊಡಿ. ಹಣ ಮಾಡಬೇಕು ಅನ್ನೋದು ಪರ್ಪಸ್ ಅಲ್ಲ. ಮಗನ ಎಜುಕೇಶನ್, ಅಪ್ಪ ಅಮ್ಮನ ಲೈಫ್ ಸೆಕ್ಯೂರ್ ಮಾಡಬೇಕು, ಫೈನಾನ್ಷಿಯಲ್ ಫ್ರೀಡಮ್ ಬೇಕು, ಯಾರ ಬಡೆ ಕೈ ಒಡದೇ ಇರಬೇಕು, ಇದು ಪರ್ಪಸ್. ಪರ್ಪಸ್ ಇದ್ರೆ ಮಾತ್ರ ಆ ಬಾತ್ರೂಮ್ ರಾತ್ರಿ ಮರುದಿನ ಮೇಲೆ ಏಳೋ ಸ್ಟ್ರೆಂತ್ ಬರ್ತದೆ. ಗೆಳೆಯರೆ, ಇನ್ನು ಈ ಕಥೆಯ ಅತ್ಯಂತ ಪವರ್ಫುಲ್ ಸೀನ್ಗೆ ಬರ್ತಿದ್ದೀವಿ. ಅದು ವಾಲ್ಟರ್ ರಿಬನ್ ಸೀನ್. ಈ ಒಂದು ಸೀನಲ್ಲಿ ಕ್ರಿಸ್ ಒಂದು ನೆಟ್ವರ್ಕಿಂಗ್ ಪವರ್ ಮೂವ್ ಮಾಡ್ತಾನೆ. ಅದು ಬಹಳ ಜನ ಕಲ್ತೇ ಇಲ್ಲ. ಕ್ರಿಸ್ ಆ ಫೋನ್ ಕಾಲ್ ಸ್ಟ್ರಾಟಜಿ ಬಳಸಿ ವಾಲ್ಟರ್ ರಿಬನ್ ಅಂತ ಒಬ್ಬ ಟಾಪ್ ಪೆನ್ಷನ್ ಫಂಡ್ ಮ್ಯಾನೇಜರ್ ಹತ್ರ ಸಿಕ್ಕ. ಈ ಮನುಷ್ಯ ಬಹಳ ಸೀನಿಯರ್, ಮಿಲಿಯನ್ಸ್ ಆಫ್ ಡಾಲರ್ಸ್ ಮ್ಯಾನೇಜ್ ಮಾಡ್ತಿದ್ದ. ವಾಲ್ಟರ್ ರಿಬನ್ ಒಂದು ದಿನ ಕ್ರಿಸ್ನ ಜೊತೆ ಸ್ಯಾನ್ ಫ್ರಾನ್ಸಿಸ್ಕೋ 49ers ಫುಟ್ಬಾಲ್ ಗೇಮ್ಗೆ ಇನ್ವೈಟ್ ಮಾಡಿದ. ಆ ಸ್ಟೇಡಿಯಂನಲ್ಲಿ ಕ್ರಿಸ್ನ ಮಗ ಕ್ರಿಸ್ಟೋಫರ್ ಕೂಡ ಇದ್ದ. ವಾಲ್ಟರ್ ರಿಬನ್ನ ಬೇರೆ ರಿಚ್ ಫ್ರೆಂಡ್ಸ್ ಕೂಡ ಇದ್ರು. ಇಲ್ಲಿ ಕ್ರಿಸ್ ಏನ್ ಮಾಡಿದ ಗೊತ್ತಾ? ಗಂಡಸನ್ನ ಇಂಪ್ರೆಸ್ ಮಾಡಕ್ಕೆ ಹೋಗ್ಲಿಲ್ಲ. ಯಾರ ಹತ್ರವೂ ಬಿಸ್ನೆಸ್ ಕಾರ್ಡ್ ಹಂಚಲಿಲ್ಲ, ಯಾರ ಮುಂದೆಯೂ ಪಿಚ್ ಮಾಡಲಿಲ್ಲ. ಬದಲಾಗಿ ಜೆನ್ಯೂನ್ ಆಗಿ ಮಾತಾಡಿದ. ಮಗನ ಬಗ್ಗೆ ಮಾತಾಡಿದ, ಫುಟ್ಬಾಲ್ ಬಗ್ಗೆ ಮಾತಾಡಿದ. ಆ ಮನುಷ್ಯರ ಜೊತೆ ಒಂದು ಹ್ಯೂಮನ್ ಕನೆಕ್ಷನ್ ಮಾಡಿದ. ಆ ಸಂಜೆ ಅಲ್ಲಿ ಭೇಟಿಯಾದ ಒಬ್ಬ ಮನುಷ್ಯ ಕ್ರಿಸ್ಗೆ ಒಂದು ಕ್ಲೈಂಟ್ ಆದ. ಅದು ಆಗ್ಲಿಲ್ಲ ಅಂದ್ರೆ ಕ್ರಿಸ್ನ ಇಂಟರ್ನ್ಶಿಪ್ ಅಲ್ಲಿ ಮುಗಿದಿರ್ತಿತ್ತು. ವಾಲ್ಟರ್ ರಿಬನ್ ಮೂಲಕ ಆ ಕನೆಕ್ಷನ್ ಸಿಕ್ಕಿತು. ಈ ಸೀನ್ನ ಲೆಸನ್ ಏನು? ಯೋರ್ ನೆಟ್ವರ್ಕ್ ಇಸ್ ಯೋರ್ ನೆಟ್ ವರ್ತ್. ಆದ್ರೆ ನೆಟ್ವರ್ಕ್ ಅಂದ್ರೆ ಕೇವಲ ಬಿಸ್ನೆಸ್ ಕಾರ್ಡ್ ಎಕ್ಸ್ಚೇಂಜ್ ಅಲ್ಲ. ಮನುಷ್ಯರ ಜೊತೆ ಜೆನ್ಯೂನ್ ಆಗಿ ಕನೆಕ್ಟ್ ಮಾಡಬೇಕು. ಅವರ ಜೀವನ ಬಗ್ಗೆ, ಅವರ ಮಕ್ಕಳ ಬಗ್ಗೆ, ಅವರ ಇಂಟ್ರೆಸ್ಟ್ ಬಗ್ಗೆ ಕೇಳಬೇಕು. ನನ್ನ ಬಿಸ್ನೆಸ್ ಅನ್ನೋ ಮನಸ್ಸು ಬಿಟ್ಟು ಈ ಮನುಷ್ಯ ಯಾರು ಅನ್ನೋ ಕ್ಯೂರಿಯಾಸಿಟಿ ಬೇಕು. ಮತ್ತು ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್: ಕ್ರಿಸ್ ಆ ಗೇಮ್ನಲ್ಲಿ ಇದ್ದ ತನ್ನ ಸ್ಥಿತಿ ಯಾರಿಗೂ ಹೇಳಿಲ್ಲ. ನಾನು ಹೋಮ್ಲೆಸ್, ನನ್ನ ಬ್ಯಾಂಕ್ನಲ್ಲಿ ಕೆಲವು ಡಾಲರ್ಸ್ ಮಾತ್ರ ಇದೆ ಅಂತ ಹೇಳಿಲ್ಲ. ಯಾಕಂದ್ರೆ ಆ ಇನ್ಫಾರ್ಮೇಶನ್ ಅವನ ಬಗ್ಗೆ ಅನ್ಯರ ಪರ್ಸೆಪ್ಷನ್ ಬದಲಾಯಿಸ್ತಿತ್ತು. ಬಿಸ್ನೆಸ್ ವರ್ಲ್ಡ್ನಲ್ಲಿ ಪರ್ಸೆಪ್ಷನ್ ಮ್ಯಾನೇಜ್ಮೆಂಟ್ ಒಂದು ಸ್ಕಿಲ್. ನಿಮ್ಮ ಸ್ಟ್ರಗಲ್ಸ್ ಎಲ್ಲರಿಗೂ ಬ್ರಾಡ್ಕಾಸ್ಟ್ ಮಾಡಬೇಡಿ, ಅದು ವೀಕ್ನೆಸ್ ತೋರಿಸ್ತದೆ. ನಿಮ್ಮ ವಿಷನ್ ಮತ್ತು ಕೇಪಬಿಲಿಟಿ ತೋರಿಸಿ. ಆದ್ರೆ ಈ ಕತೆ ಮುಗಿಯೋ ಮೊದಲು ಇನ್ನೊಂದು ಸೀನ್ ಇದೆ. ಅದು ಒಂದು ಟರ್ನಿಂಗ್ ಪಾಯಿಂಟ್. ಅದು ಆ ಲಾಸ್ಟ್ ಸ್ಕ್ಯಾನರ್ನ ಕಥೆ. ಆ ಕ್ಯಾಬ್ ಬಿಟ್ಟು ಓಡಿದ ದಿನ ಕ್ರಿಸ್ನ ಒಂದು ಸ್ಕ್ಯಾನರ್ ಸಬ್ವೇನಲ್ಲಿ ಬಿದ್ದು ಹೋಗಿತ್ತು. ಅದು ಹಲವು ವಾರಗಳ ನಂತರ ಒಬ್ಬ ಹುಚ್ಚ ಮನುಷ್ಯ ಹತ್ರ ಸಿಕ್ಕಿತು. ಆ ಮನುಷ್ಯ ಆ ಸ್ಕ್ಯಾನರ್ ಅನ್ನ ಟೈಮ್ ಮಿಷೀನ್ ಅಂತ ಭಾವಿಸ್ತಾ ಇದ್ದ. ಕ್ರಿಸ್ ಆ ಸ್ಕ್ಯಾನರ್ ತಕ್ಕೊಂಡ. ಅದು ಡ್ಯಾಮೇಜ್ಡ್ ಆಗಿತ್ತು, ರಿಪೇರ್ ಮಾಡಬೇಕಿತ್ತು. ದುಡ್ಡಿರ್ಲಿಲ್ಲ. ಏನ್ ಮಾಡ್ದ ಗೊತ್ತಾ? ತನ್ನ ಬ್ಲಡ್ ಸೆಲ್ ಮಾಡಿದ. ಬ್ಲಡ್ ಡೊನೇಷನ್ ಸೆಂಟರ್ಗೆ ಹೋಗಿ ಬ್ಲಡ್ ಕೊಟ್ಟ. ಅದರಿಂದ ಸ್ವಲ್ಪ ದುಡ್ಡು ತಕ್ಕೊಂಡ. ಅದರಿಂದ ಸ್ಕ್ಯಾನರ್ ರಿಪೇರ್ ಮಾಡಿದ. ಅನಂತರ ಆ ಸ್ಕ್ಯಾನರ್ ಒಬ್ಬ ಡಾಕ್ಟರ್ಗೆ ಮಾಡಿದ.
ಆ ದುಡ್ಡು ಅವನ ಕೊನೆಯ ಫೈನಾನ್ಷಿಯಲ್ ಲೈಫ್ ಲೈನ್ ಆಯಿತು. ಇಲ್ಲಿ ಏನ್ ಲೆಸನ್? ಆಸೆಟ್ ಮ್ಯಾನೇಜ್ಮೆಂಟ್. ನಮ್ಮ ಹತ್ರ ಇರೋ ಆಸೆಟ್ಸ್ ಅನ್ನ ನಾವು ಅಂಡರ್ ವ್ಯಾಲ್ಯೂ ಮಾಡಬಾರ್ದು. ಕ್ರಿಸ್ ಹತ್ರ ಆ ಸ್ಕ್ಯಾನರ್ ಇತ್ತು, ಅದು ಆಸೆಟ್. ಡ್ಯಾಮೇಜ್ಡ್ ಆಗಿದ್ರೂ ವ್ಯಾಲ್ಯೂ ಇತ್ತು, ರಿಪೇರ್ ಮಾಡಿ ಸೆಲ್ ಮಾಡಬಹುದಿತ್ತು. ಅವನು ಆ ಆಪರ್ಚುನಿಟಿ ನೋಡಿದ. ನಿಮ್ಮ ಹತ್ರ ಏನೇನು ಆಸೆಟ್ಸ್ ಇದೆ ಅಂತ ಯೋಚಿಸಿ. ಸ್ಕಿಲ್ಸ್, ಕಾಂಟ್ಯಾಕ್ಟ್ಸ್, ನಾಲೆಡ್ಜ್, ಪ್ರಾಪರ್ಟಿ, ಟೂಲ್ಸ್, ಇವೆಲ್ಲ ಆಸೆಟ್ಸ್. ಅವು ಈಗ ಬಳಕೆ ಆಗ್ತಾ ಇಲ್ಲ ಅಂದ್ರೆ ಹ್ಯಾಗ್ ಬಳಸಬೇಕು ಅಂತ ಯೋಚನೆ ಮಾಡಿ, ಬಿಸಾಡಬೇಡಿ. ಮತ್ತು ಇದು ಮುಖ್ಯ, ಕ್ರಿಸ್ ತನ್ನ ಬ್ಲಡ್ ಕೊಟ್ಟ, ಲಿಟ್ರಲಿ. ಇದು ಎಕ್ಸ್ಟ್ರೀಮ್ ಸ್ಯಾಕ್ರಿಫೈಸ್. ಬಹಳ ಜನ ಸ್ಯಾಕ್ರಿಫೈಸ್ ಮಾಡ್ಲಾ ಅಂತ ಅಲ್ಲ, ಆದ್ರೆ ಕೇಳ್ಕೊಡಿ, ನಿಮ್ಮ ಗೋಲ್ಗೋಸ್ಕರ ನೀವು ಎಷ್ಟು ಸ್ಯಾಕ್ರಿಫೈಸ್ ಮಾಡ್ಲಾ? ಎಂಟರ್ಟೈನ್ಮೆಂಟ್ ಬಿಡ್ಲಾ? ಸ್ಲೀಪ್ ಬಿಡ್ಲಾ? ಕಂಫರ್ಟ್ ಬಿಡ್ಲಾ? ಕ್ರಿಸ್ ಬ್ಲಡ್ ಕೊಟ್ಟ, ನೀವೇನ್ ಕೊಡ್ತೀರಿ? ಇನ್ನು ಈ ಕಥೆಯ ಕೊನೆಯ ಮತ್ತು ಅತ್ಯಂತ ಇಮೋಷನಲ್ ಸೀನ್ಗೆ ಬರ್ತಿದ್ದೀವಿ. ಆ ಡೇ, ಆ ಲಾಸ್ಟ್ ಡೇ ಆಫ್ ಇಂಟರ್ನ್ಶಿಪ್. 6 ತಿಂಗಳ ಇಂಟರ್ನ್ಶಿಪ್ ಮುಗೀತು. 20 ಇಂಟರ್ನ್ಸ್ ಒಬ್ಬೊಬ್ಬರಾಗಿ ಕೊನೆಯ ದಿನ ಬಂದ್ರು. ಆ ಒಂದು ಜಾಬ್ ಯಾರಿಗೆ ಸಿಗ್ತದೆ ಅಂತ ಗೊತ್ತಿಲ್ಲ. ಕ್ರಿಸ್ ಆ ದಿನ ಬೇರೆ ದಿನಕ್ಕಿಂತ ಒಳ್ಳೆ ಶರ್ಟ್ ಹಾಕೊಂಡು ಬಂದ. ಅದನ್ನ ಮಿಸ್ಟರ್ ಫ್ರೋಮ್ ನೋಡಿ ಹೇಳ್ದ, "ದ್ಯಾಟ್ಸ್ ಅ ನೈಸ್ ಶರ್ಟ್ ಕ್ರಿಸ್" ಅಂತ. ಕ್ರಿಸ್ ಹೇಳ್ದ, "ಐ ಥಾಟ್ ದಿಸ್ ವಾಸ್ ಅನ್ ಒಕೇಶನ್ ವರ್ತ್ ಡ್ರೆಸ್ಸಿಂಗ್ ಫಾರ್ ಸರ್" ಅಂತ. ಆ ಒಂದು ಸೆಂಟೆನ್ಸ್, ಡ್ರೆಸ್ಡ್ ಫಾರ್ ದಿ ಒಕೇಶನ್, ಇದು ಕೇವಲ ಫ್ಯಾಷನ್ ಅಲ್ಲ, ಇದು ಆಟಿಟ್ಯೂಡ್. ಇದು ನಾನು ರೆಡಿ ಅನ್ನೋ ನಾನ್ ವರ್ಬಲ್ ಕಮ್ಯುನಿಕೇಶನ್. ಮನಸ್ಸಲ್ಲಿ ನನಗೆ ಸಿಕ್ಕೇ ಸಿಗ್ತದೆ ಅನ್ನೋ ಸರ್ಟನ್ಡಿಟಿ ತೋರಿಸ್ತದೆ. ಮಿಸ್ಟರ್ ಫ್ರೋಮ್ ಸ್ಮೈಲ್ ಮಾಡಿ ಹೇಳ್ದ, "ವೆಲ್ ದೆನ್, ವೇರ್ ಇಟ್ ಅಗೈನ್ ಟುಮಾರೋ" ಅಂತ. ಆ ಒಂದು ಸೆಂಟೆನ್ಸ್, ವೇರ್ ಇಟ್ ಅಗೈನ್ ಟುಮಾರೋ, ಕ್ರಿಸ್ಗೆ ಗೊತ್ತಾಯಿತು, ಜಾಬ್ ಸಿಕ್ತು. ಕಣ್ಣಲ್ಲಿ ನೀರು ಬಂದು. ಕೊಲೀಗ್ಸ್ ಮುಂದೆ ನಿಂತ ಕಾರಣ ಅಲ್ಲ, ಶೇಕ್ ಹ್ಯಾಂಡ್ಸ್ ಮಾಡಿ ಬಂದ. ಮಗನ ದಯಕೇರ್ಗೆ ಓಡ್ದ, ಮಗನ್ನ ತಬ್ಕೊಂಡ, ಅತ್ತ. ಆ ಒಂದು ಕ್ಷಣ, 6 ತಿಂಗಳ ಪೇನ್ನ ರಿವಾರ್ಡ್. ಈ ಸೀನಂದ್ ಲೆಸನ್ 2 ಪಾರ್ಟ್ಸ್ನಲ್ಲಿ ಅರ್ಥ ಮಾಡ್ಕೊಳ್ಳಿ. 1, ಡ್ರೆಸ್ ಫಾರ್ ವೇರ್ ಯು ವಾಂಟ್ ಟು ಬಿ, ನಾಟ್ ವೇರ್ ಯು ಆರ್. ನೀವು 5,000 ರೂಪಾಯಿ ಸಂಬಳ ತಗೊಳ್ತಿದ್ರು 50,000 ರೂಪಾಯಿ ಸಂಬಳ ತಗೊಳ್ಳೋ ಮನುಷ್ಯನ ಆಟಿಟ್ಯೂಡ್ ಹೊಂದಿರಿ. 2, ಕೊನೆ ದಿನ ಮಾತ್ರ ಅಲ್ಲ, ಪ್ರತಿ ದಿನ ಆ ಪ್ರಿಪರೇಷನ್ ಮಾಡ್ತಾ ಇರಿ. ಕ್ರಿಸ್ 6 ತಿಂಗಳು ಹೋಮ್ಲೆಸ್ ಆಗಿದ್ರೂ ಪ್ರತಿ ದಿನ ಸೂಟ್ ಹಾಕೊಂಡು ಬಂದ. ಅದೇ ಅವನ್ ಸಿಗ್ನೇಚರ್. ಗೆಳೆಯರೆ, ಆ ಜಾಬ್ ಸಿಕ್ಮೇಲೆ ಕಥೆ ಮುಗೀಲಿಲ್ಲ, ಅದು ಶುರುವಾಯಿತು. ಕ್ರಿಸ್ ಗಾರ್ಡ್ನರ್ ಆ ಡೀನ್ ವಿಟರ್ ಇಂಟರ್ನ್ಶಿಪ್ನಲ್ಲಿ ಹೈರ್ ಆದ. ಕೆಲವು ವರ್ಷ ಅಲ್ಲಿ ಕೆಲಸ ಮಾಡಿದ. 1987ರಲ್ಲಿ ತನ್ನದೇ ಒಂದು ಬ್ರೋಕರೇಜ್ ಫರ್ಮ್ ಶುರು ಮಾಡಿದ. ಅದರ ಹೆಸರು ಗಾರ್ಡ್ನರ್ ರಿಚ್ ಅಂಡ್ ಕೋ. ಆ ಒಂದು ಮನುಷ್ಯ $21.33 ಇಟ್ಟು ಬ್ಯಾಂಕ್ ಅಕೌಂಟ್ನಿಂದ 2006ರ ವೇಳೆಗೆ ತನ್ನ ಕಂಪನಿಯ ಮೈನಾರಿಟಿ ಸ್ಟೇಕ್ ಅನ್ನ $multi-million ಡೀಲ್ನಲ್ಲಿ ಮಾಡ್ದ. ಮತ್ತು ಆ ಚಿತ್ರದ ಕೊನೆಯ ಸೀನ್ನಲ್ಲಿ ವಿಲ್ ಸ್ಮಿತ್ ಮಗನ ಜೊತೆ ನಡೀತಾ ಇದ್ದ. ಆ ಹಾದಿಯಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಸೂಟ್ ಹಾಕೊಂಡು ಪಕ್ಕ ದಾಟಿ ಹೋದ. ಅವನ್ ಯಾರಾದ್ರೂ ಗೊತ್ತಾ? ಅವನೇ ರಿಯಲ್ ಕ್ರಿಸ್ ಗಾರ್ಡ್ನರ್. ಸ್ವತಃ ಆ ಸೀನ್ನಲ್ಲಿ ಕ್ಯಾಮಿಯೋ ಆಗಿ ಬಂದ. ಭೂತ ಮತ್ತು ಭವಿಷ್ಯ ಒಂದೇ ರಸ್ತೆಯಲ್ಲಿ ದಾಟಿ ಹೋದ. ಗೆಳೆಯರೆ, ಈ ಇಂಡಿಯಾ ಮೂವಿನಿಂದ ನಾವು 6 ಮುಖ್ಯ ಮನಿ ಮತ್ತು ಬಿಸ್ನೆಸ್ ರೂಲ್ಸ್ ಕಲಿಯಬೇಕು. ಮೊದಲ ರೂಲ್, ಮಾರ್ಕೆಟ್ ವ್ಯಾಲಿಡೇಷನ್ ಬಿಫೋರ್ ಇನ್ವೆಸ್ಟ್ಮೆಂಟ್. ಯಾವ ಪ್ರಾಡಕ್ಟ್ ಅಥವಾ ಬಿಸ್ನೆಸ್ನಲ್ಲಿ ಇನ್ವೆಸ್ಟ್ ಮಾಡೋ ಮೊದಲು ಕಸ್ಟಮರ್ ಆ ಬೆಲೆ ಕೊಡ್ಲಾ ಯಾಕೆ ಅಂತ ಮೊದಲು ಅರ್ಥ ಮಾಡ್ಕೊಳ್ಳಿ. ಕ್ರಿಸ್ ಈ ತಪ್ಪು ಮಾಡ್ದ, ನೀವು ಮಾಡಬೇಡಿ. 2ನೇ ರೂಲ್, ಆಪರ್ಚುನಿಟಿ ಐಡೆಂಟಿಫಿಕೇಶನ್. ಸಕ್ಸಸ್ಫುಲ್ ಜನ ಎಲ್ಲಿ ಕಾಣ್ತಾರೆ ಅಂದ್ರೆ ಅವ್ರ ಬಳಿ ಹೋಗಿ ಕೇಳಿ. ಜನಸ್ಸಾಗಬೇಡಿ, ಕ್ಯೂರಿಯಸ್ ಆಗಿ. 3ನೇ ರೂಲ್, ಫಸ್ಟ್ ಇಂಪ್ರೆಷನ್ ಮತ್ತು ಫಾಲೋ ಅಪ್. ಒಂದು ಮೀಟಿಂಗ್ನಲ್ಲಿ ನಿಮ್ಮ ಬೆಸ್ಟ್ ಎನರ್ಜಿ ಕೊಡಿ ಮತ್ತು ಮರುದಿನ ಫಾಲೋ ಅಪ್ ಮಾಡಿ. ಆ 2 ಸೇರಿದ್ರೆ ಡೋರ್ಸ್ ಓಪನ್ ಆಗ್ತವೆ. 4ನೇ ರೂಲ್, ವೀಕ್ನೆಸ್ ಅನ್ನ ಸ್ಟ್ರೆಂಗ್ತ್ ಆಗಿ ರೀಫ್ರೇಮ್ ಮಾಡಿ. ನಿಮ್ಮ ಲಿಮಿಟೇಷನ್ಸ್ ಅನ್ನ ಮರೆ ಮಾಡಬೇಡಿ, ಅದನ್ನ ಆನೆಸ್ಟ್ಲಿ ಅಡ್ರೆಸ್ ಮಾಡಿ ಮತ್ತು ಅದರ ಹಿಂದೆ ನಿಮ್ಮ ಡಿಟರ್ಮಿನೇಷನ್ ತೋರಿಸಿ. 5ನೇ ರೂಲ್, ಗಿವ್ ಬಿಫೋರ್ ಯು ಗೆಟ್. ನೆಟ್ವರ್ಕಿಂಗ್ನಲ್ಲಿ ಮೊದಲು ವ್ಯಾಲ್ಯೂ ಕೊಡಿ. ಕ್ರಿಸ್ $5 ಕೊಟ್ಟ, ಅದು ರಿಟರ್ನ್ ಆಯಿತು $1 ಮಿಲಿಯನ್ ಆಗಿ. 6ನೇ ರೂಲ್, ಯೋರ್ ವೈ ಕ್ಲಿಯರ್ ಮಾಡ್ಕೊಡಿ. ಮನಿಗೋಸ್ಕರ ಅಲ್ಲ, ಯಾಕೆ ದುಡ್ಡು ಬೇಕು ಅನ್ನೋ ಪರ್ಪಸ್ಗೋಸ್ಕರ. ಆ ಪರ್ಪಸ್ ನಿಮ್ಮನ್ನ ಆ ಬಾತ್ರೂಮ್ ನೈಟ್ಸ್ನಿಂದ ಮೇಲೆ ಏರಿಸ್ತದೆ. ಗೆಳೆಯರೆ, ಕ್ರಿಸ್ ಗಾರ್ಡ್ನರ್ನ ಕತೆ ನಿಮ್ಮ ಮನಸ್ಸಲ್ಲಿ ಉಳಿಲಿ. ಆದ್ರೆ ಒಂದು ಪ್ರಶ್ನೆ ನಿಮಗೆ ಕೇಳಬೇಕು. ನೀವು ಈ ಸ್ಥಿತಿಲಿ ಇದ್ರಿ ಅಂತ ಇಟ್ಕೊಳ್ಳಿ. $21 ಬ್ಯಾಂಕ್ನಲ್ಲಿ, ಮಗ ಕಂಕುಳಲ್ಲಿ, ಮನೆ ಇಲ್ಲ. ನೀವೇನ್ ಮಾಡ್ತಿದ್ರಿ? ನಿಮ್ಮ ಉತ್ತರ ಕಮೆಂಟ್ನಲ್ಲಿ ಹೇಳಿ. ಮತ್ತು ಒಂದು ಕೊನೆನೇ ಮಾತು, ಇನ್ನೊಂದು ಮೂವಿ ಇದೆ, ಅಲ್ಲಿ ಒಬ್ಬ ಮನುಷ್ಯ ಮನಿ ಮ್ಯಾನಿಪುಲೇಷನ್ ಮಾಡ್ತಾನೆ. ಅದು ಲೀಗಲ್ ಆಗಿ ಅಲ್ಲ. ಆ ಕಥೆಯಲ್ಲಿ ಕಲಿಯೋ ಲೆಸನ್ಸ್ ಇನ್ನೂ ಡೇಂಜರಸ್ ಮತ್ತು ಇನ್ನೂ ವ್ಯಾಲ್ಯೂಬಲ್. ಆ ವಿಡಿಯೋ ಯಾವಾಗ ಬರ್ತದೆ ಗೊತ್ತಾ? ಅದು ಸರ್ಪ್ರೈಸ್. ನೀವು ರೆಡಿ ಆಗಿರಿ.